ಹಲೋ ಎವ್ರಿವನ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ನಾವು ಈ ಸೆಷನಲ್ಲಿ ನಿನ್ನೆ ನಡೆದಂಥ MBA PGCET ಎಂಟ್ರೆನ್ಸ್ ಎಕ್ಸಾಮಿನ ಪೇಪರ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಸೆಷನಲ್ಲಿ GK ಮತ್ತು ಇಂಗ್ಲೀಷ್ ಪ್ಯಾಟ್ರನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ C3 ಅಂದರೆ ನಿಮ್ಮ ಪೇಪರ್ ಕೋಡಲ್ಲಿ C3 ವರ್ಷನ್ ಕೋಡನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಎಲ್ಲ ಪ್ಯಾಟ್ರನ್ ಅಥವಾ ಎಲ್ಲ ಕೋಡಲ್ಲೂ ಕ್ವಶನ್ ಸೇಮ್ ಇರುತ್ತೆ, ಬಟ್ ಕ್ವಶನ್ ನಂಬರ್ ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಆಗಿರುತ್ತೆ. C3ಲಿ ಬಂದಿರೋಂಥ ಫಸ್ಟ್ ಕ್ವಶನ್ನು B3ಯಲ್ಲಿ 10th ಆಗಿರ್ಬೋದು, ಇಲ್ಲ A3 ಪ್ಯಾಟ್ರನಲ್ಲಿ ಲಾಸ್ಟ್ ಆಗಿರಬಹುದು, ಬಟ್ ಕ್ವಶನ್ ಸೇಮ್ ಇರುತ್ತೆ, ನಂಬರ್ಸ್ ಮಾತ್ರ ಇಂಟರ್ಚೇಂಜ್ ಆಗಿರುತ್ತೆ. ಹಾಗೆಯೇ ನಾವು ಇಲ್ಲಿ ಕೊಟ್ಟಿರೋಂಥ ಕೀ ಆನ್ಸರ್ಸೇ 100% ಟ್ರೂ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಕ್ವಶನ್ಸ್ಗೆ ನಿಯರೆಸ್ಟ್ ಆನ್ಸರ್ನ ಕಂಡುಹಿಡೀರಿ ಅಂತ ಕೊಟ್ಟಿರ್ತಾರೆ. ಆ ನಿಯರೆಸ್ಟ್ ಆನ್ಸರು ಇಟ್ ಮೇ ಬಿ ಎ ಮೋರ್ ದ್ಯಾನ್ 3 ನಿಮಗೆ ಕೊಟ್ಟಿರೋಂಥ ಆಪ್ಷನ್ಸ್ 4ರಲ್ಲಿ 4 ಕರೆಕ್ಟ್ ಇರ್ಬೋದು, ಬಟ್ ನಿಯರೆಸ್ಟ್ ಯಾವುದು ಅಂತ ಕಂಡುಹಿಡಿಯೋದ್ರಲ್ಲಿ ಸ್ವಲ್ಪ ತಪ್ಪಾಗಬಹುದು. ಸೊ ಅದರಿಂದಾಗಿ ನಾವಿಲ್ಲಿ ಸಾಲ್ವ್ ಮಾಡಿರೋಂಥ ಅಥವಾ ಕೀ ಆನ್ಸರ್ಸ್ ನಾವೀಗ ಏನು ಕೊಡ್ತೀವೋ ಅದೇ 100% ಟ್ರೂ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಕ್ವಶನ್ ಪೇಪರ್ ಸೆಟ್ಟರ್. ಅವರು ಯಾವ ರೀತಿ ಕ್ವಶನ್ ಪೇಪರ್ಸ್ನ ಸೆಟ್ ಮಾಡಿದ್ದಾರೆ ಮತ್ತು ಅವ್ರ ಪ್ರಕಾರ ಕರೆಕ್ಟ್ ನಿಯರೆಸ್ಟ್ ಆನ್ಸರ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕ್ವಶನ್ಸ್ನ ನೋಡ್ತಾ ಬರೋಣ. ಮೊದಲನೇದಾಗಿ English language. First question, choose the pair that best represents a similar relationship to the one expressed in the question. Question is binding book. ಇದನ್ನು ನಾವು ವರ್ಡ್ ಅನಾಲಜಿ ಅಂತ ಹೇಳ್ತೀವಿ. ಬೈಂಡಿಂಗ್ ಮತ್ತು ಬುಕ್ಕಿಗೂ ಏನು ಸಂಬಂಧ? ಬೈಂಡಿಂಗ್ ಸರೌಂಡ್ಸ್ ಅ ಬುಕ್. ಹೌದಾ, ಒಂದು ಬುಕ್ಕನ್ನು ಪ್ರೊಟೆಕ್ಟ್ ಮಾಡುತ್ತೆ ಬೈಂಡಿಂಗು. ಸೊ ಅವ್ರು ಕೊಟ್ಟಿರೋ ಆಪ್ಷನ್ನು ಡಿಸ್ಪ್ಲೇ ಮ್ಯೂಸಿಯಂ, ಆರ್ಟಿಸ್ಟ್ ಕಾರ್ಪೆಂಟರ್, ನೇಲ್ ಹ್ಯಾಮರ್, ಫ್ರೇಮ್ ಪಿಕ್ಚರ್. ನಿಯರೆಸ್ಟ್ ನೋಡಿ, ಬೈಂಡಿಂಗ್ ಬುಕ್ಕನ್ನು ಕವರ್ ಮಾಡೋದು ಯಾವುದು? ಬೈಂಡಿಂಗು. ಹಾಗೆಯೇ ಒಂದು ಪಿಕ್ಚರ್ನ ಕವರ್ ಮಾಡೋದು ಯಾವುದು? ದಟ್ ಈಸ್ ಆಲ್ಸೋ ಫ್ರೇಮ್. ಸೊ ಆಪ್ಷನ್ ಡಿ ಇಸ್ ಯ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಚೂಸ್ ದ ಒನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ದ ಐಟಮ್ ಆರ್ ಅ ಫ್ರೇಸ್. ಅ ಬೀಸ್ಟ್ ಆಫ್ ಬರ್ಡನ್. A beast of a burden ಅಂದರೆ beast is nothing but an animal used to carry a heavy loads. ಅದನ್ನು ನಾವು burden ಅಂತ ಹೇಳ್ತೀವಿ. ಅವ್ರು ಕೊಟ್ಟಿರೋ ಅಂಥ ಆಪ್ಷನ್ಸ್ ಏನೇನು? a good for nothing person, one who has to carry a lot of burden, one who is ugly, one who remains aloof. ಇಲ್ಲಿ ಬರ್ಡನ್ ಅಂತಿದ್ದಂಗೆ ನಿಮಗೆ ಈಸಿಯಾಗಿ ಒಂದು ಕ್ಲೂ ಇದೆ, ದಟ್ ಈಸ್ ಒನ್ ಹೂ ಹ್ಯಾಸ್ ಟು ಕ್ಯಾರಿ ಅ ಲಾಟ್ ಆಫ್ ಬರ್ಡನ್. ಹೌದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Option B is the right answer. That is option B. Third one, choose the alternative which best express the meaning of the item or a phrase. To hang up one's hat. To hang up one's hat ಅಂದರೆ to make oneself at home in someone's home. ಅಂದರೆ ಇನ್ನೊಬ್ಬರು ಮನೇಲಿ ನಮ್ಮನ್ನು ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳೋದನ್ನು ನಾವೇನಂತೀವಿ? ಟು ಹ್ಯಾಂಗ್ ಅಪ್ ಒನ್ಸ್ ಹ್ಯಾಟ್ ಅಂತ ಹೇಳ್ತೀವಿ. ಇದಕ್ಕೆ ಕೊಟ್ಟಿರುವಂಥ ಆಪ್ಷನ್ಸ್ಗಳು ಟು ಚಾಲೆಂಜ್, ಟು ಪೋಸ್ಟ್ಪೋನ್, ಟು ರಿಸರ್ವ್, ಫೀಲ್ ಕಂಫರ್ಟಬಲ್ ಇನ್ ಅನದರ್ಸ್ ಪರ್ಸನ್ ಹೋಮ್. ಸೊ ಆಪ್ಷನ್ ಡಿ ಈಸ್ ಯೋರ್ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಚೂಸ್ ದ ಆಲ್ಟರ್ನೇಟಿವ್ which best express the meaning of a underlined item or a phrase. Question is, you cannot make anything out of Sushant Singh's attitude as he is such a queer fish. ಇಲ್ಲಿ ಸೆಂಟೆನ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಆ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೆಂಟೆನ್ಸ್ ಅರ್ಥ ಆದರೆ ನಾವು ಈಸಿಯಾಗಿ ಏನು ಮಾಡ್ಬೋದು? ಒಂದು ವರ್ಡ್ಗೆ ಇನ್ನೊಂದು ವರ್ಡ್ನ ಅಥವಾ ಸಿನಾನಿಮ್ಸ್ನ ನಾವು ಈಸಿಯಾಗಿ ಕಂಡುಹಿಡಿಬೋದು. ಅವ್ರು ಏನು ಹೇಳಿದ್ದಾರೆ? ಯು ಕೆನಾಟ್ ಮೇಕ್ ಎನಿಥಿಂಗ್ ಔಟ್ ಆಫ್ ಸುಶಾಂತ್ ಸಿಂಗ್ ಆ್ಯಟಿಟ್ಯೂಡ್. ನೀವು ಒಬ್ಬ ವ್ಯಕ್ತಿಯ ಆ್ಯಟಿಟ್ಯೂಡಲ್ಲಿ ನೀವು ಏನು ಸ್ಟೇಟ್ಮೆಂಟ್ನ ಕೊಡೋದಕ್ಕೆ ಆಗಲ್ಲ. ಸೊ ಕ್ವೇರ್ ಫಿಶ್ ಅಂದರೆ ಪರ್ಸನ್ ಹೂಸ್ ಬಿಹೇವಿಯರ್ ಸೀಮ್ ಸ್ಟ್ರೇಂಜ್ ಆರ್ ಅನ್ಯೂಶಲ್. ಒಬ್ಬರ ಬಿಹೇವಿಯರ್ ಏನಿರುತ್ತೆ ಅನ್ಯೂಶಲ್ ಆಗಿರೋದು ಅಥವಾ ಡಿಫ್ರೆಂಟ್ ಆಗಿರೋದನ್ನು ನಾವೇನಂತೀವಿ? ಕೇರ್ ಫಿಶ್ ಅಂತ ಹೇಳ್ತೀವಿ. ನಿಮಗೆ ಕೊಟ್ಟಿರೋ ಆಪ್ಷನ್ಸ್ ಏನೇನು? ಅ ಫೂಲಿಶ್ ಪರ್ಸನ್, ಇನ್ಸಿಗ್ನಿಫಿಕೆಂಟ್ ಪರ್ಸನ್, ಸ್ಟ್ರೇಂಜ್ ಪರ್ಸನ್ ಆ್ಯಂಡ್ ಅಡ್ವೆಂಚರಸ್ ಪರ್ಸನ್. ಇಲ್ಲಿ 4 ಆಪ್ಷನ್ನು ನಿಯರೆಸ್ಟ್ ಇದೆ. ಒಬ್ಬ ವ್ಯಕ್ತಿ ಫೂಲಿಶ್ ಪರ್ಸನ್ನು ಆಗಿರ್ಬೋದು, ಇನ್ಸಿಗ್ನಿಫಿಕೆಂಟ್ ಪರ್ಸನ್ನು ಆಗಿರ್ಬೋದು, ಅಥವಾ ಅವನೊಬ್ಬ ಸ್ಟ್ರೇಂಜ್ ಬಿಹೇವಿಯರ್ ಉಳ್ಳ ವ್ಯಕ್ತಿನೂ ಆಗಿರ್ಬೋದು, ಅಥವಾ ಅವನು ಅಡ್ವೆಂಚರಸ್ ಪರ್ಸನ್ನು ಆಗಿರ್ಬೋದು. ಆದರೆ ಕ್ವೇರ್ ಫಿಶ್ ಅಂದರೆ ರೇರ್, ಸ್ಟ್ರೇಂಜ್ ಫಿಶ್ ಅಂತ. ಸೊ ದ ಆಪ್ಷನ್ ಸಿ ಈಸ್ ಯೋರ್ ರೈಟ್ ಆನ್ಸರ್.
Question number 5th. Choose the one which best express the meaning of the given item. Best express ಅಂದರೆ ಇಟ್ ಈಸ್ ನಿಯರ್ಲಿ ಅ ಸಿನಾನಿಮ್. ಅದರ ಸಿಮಿಲರ್ ವರ್ಡ್ಸ್ನ ನಾನು ಕಂಡುಹಿಡಿಬೇಕು ಅಂತ. ಕ್ವಶನ್ ಏನಿದೆ, ಅ ಪೈಪ್ ಡ್ರೀಮ್. ಡ್ರೀಮ್ ಅಂದರೆ ಗೊತ್ತು ಎಲ್ರಿಗೂ, ಕನಸು ಅಂತ. ವಾಟ್ ಅಬೌಟ್ ಅ ಪೈಪ್? ಪೈಪ್ ಮೀನ್ಸ್ ಇಟ್ ಈಸ್ ಅ ಇಲ್ಯೂಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆ್ಯನ್ ಇಂಪ್ರ್ಯಾಕ್ಟಿಕಲ್ ಪ್ಲ್ಯಾನ್, ಅ ಪ್ಲೆಸೆಂಟ್ ಡ್ರೀಮ್, ಅ ಬ್ಯಾಡ್ ಡ್ರೀಮ್ ಆರ್ ಅ ಫೂಲಿಶ್ ಐಡಿಯಾ. ಕ್ವಶನಲ್ಲೇ ಡ್ರೀಮ್ ಇರೋದ್ರಿಂದ ನಾವು ಈಸಿಯಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿನ ಡಿಲೀಟ್ ಮಾಡ್ಬೋದು. ಇನ್ನಿರೋದು ಉಳಿದಿರೋದು ಬಿ ಮತ್ತು ಸಿ. ಈ ಬಿ ಮತ್ತು ಸಿ ಅಲ್ಲಿ ಅ ಪ್ಲೆಸೆಂಟ್ ಡ್ರೀಮ್. ಪ್ಲೆಸೆಂಟ್ ಅಂದರೆ ಏನು? ಹ್ಯಾಪಿ, ಫ್ರೆಂಡ್ಲಿ ಅಂತ. ಪೈಪ್ಗೆ ಅನದರ್ ಮೀನಿಂಗ್ ಈಸ್ ಆಲ್ಸೋ ದಟ್ ಈಸ್ ಫ್ಯಾಂಟಸಿ. ಫ್ಯಾಂಟಸಿ ಮೀನ್ಸ್ ನಮ್ಗೆ ಇಷ್ಟವಾಗಿರೋವಂಥದ್ದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಅ ಪ್ಲೆಸೆಂಟ್ ಡ್ರೀಮ್, ದಟ್ ಈಸ್ ಆಪ್ಷನ್ ಬಿ. ಕ್ವಶನ್ 6. Choose the most suitable one word for the given word or a expression or a sentence. ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಕೇಳಿದ್ದಾರೆ. ಅ ಡಿಸೀಸ್ ದಟ್ ಈಸ್ ಫೌಂಡ್ ರೆಗ್ಯುಲರ್ಲಿ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಒಂದು ಜಾಗದಲ್ಲಿ ರೆಗ್ಯುಲರ್ ಆಗಿ ಕಾಣೋ ಅಂಥ ಡಿಸೀಸ್ನ ಏನಂತ ಕರಿತೀವಿ? ಆಪ್ಷನ್ ಎ ಪ್ಯಾಂಡಮಿಕ್, ಆಪ್ಷನ್ ಬಿ ಇನ್ಫೆಕ್ಷಿಯಸ್, ಆಪ್ಷನ್ ಸಿ ಎಂಡೆಮಿಕ್, ಆಪ್ಷನ್ ಡಿ ಕಂಟಂಜಿನಿಯಸ್. ಇಲ್ಲಿ ಆಪ್ಷನ್ ಎ, ಈಗ ನೀವು ತುಂಬ ಕೇಳ್ತಾ ಇದ್ದೀರಾ ಪ್ಯಾಂಡಮಿಕ್ 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 ಅಂತ. ಅದರಿಂದಾಗಿ ಎಷ್ಟೊಂದು ಜನಕ್ಕೆ ಗೊತ್ತು ಪ್ಯಾಂಡಮಿಕ್ ವಿಲ್ ನಾಟ್ ಬಿ ದ ಕರೆಕ್ಟ್ ಆನ್ಸರ್ಸ್. ಏನಕ್ಕೆ ಅಂದರೆ ಪ್ಯಾಂಡಮಿಕ್ ಅನ್ನೋದು ಕರೆಕ್ಟ್ ಒಂದೇ ಜಾಗದಲ್ಲಿ ಕಾಣುವಂಥ ಡಿಸೀಸ್ ಅಲ್ಲ, ಅದು ಆಲ್ ಓವರ್ ದಿ ವರ್ಲ್ಡ್ ಆಗಿರ್ಬೋದು ಅಥವಾ ಆಲ್ ಓವರ್ ದಿ ಕಂಟ್ರಿ ಕಾಣುವಂಥ ಡಿಸೀಸ್ನ ನಾವೇನಂತೀವಿ? ಪ್ಯಾಂಡಮಿಕ್ ಅಂತ ಕರಿತೀವಿ. ಹಾಗಾದರೆ ಇನ್ಫೆಕ್ಷಿಯಸ್ ಅಂದರೆ ಏನು ಅಂದರೆ, ಇನ್ಫೆಕ್ಟ್ ಆಗೋದು, ಬೇಗ ಟ್ರಾನ್ಸ್ಮಿಟ್ ಆಗುವಂಥ ಡಿಸೀಸ್ನ ಏನಂತೀವಿ? ಇನ್ಫೆಕ್ಷಿಯಸ್ ಅಂತೀವಿ. ಇನ್ನು ಆಪ್ಷನ್ ಸಿ ಎಂಡಮಿಕ್ ಇಸ್ ಅ ಫೌಂಡ್ ಡಿಸೀಸ್ ವಿಚ್ ಇಸ್ ಫೌಂಡ್ ಇನ್ ಅ ಸಿಂಗಲ್ ಏರಿಯಾ ಆರ್ ಅ ಸರ್ಟನ್ ಏರಿಯಾ ಅಂತ ಹೇಳ್ತೀವಿ. ಸೊ ಯೋರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎಂಡಮಿಕ್. ಹಾಗಾದರೆ ಆಪ್ಷನ್ ಡಿ ಏನು? ಕಂಟಾಂಜಿನಿಯಸ್ ಅಂದರೆ ಸ್ಪ್ರೆಡಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಎಂಡಮಿಕ್. ನೆಕ್ಸ್ಟ್ 7th question. Choose the most suitable one word for the given words or a sentence. Question is, a lover of mankind. ಒಬ್ಬ ಮನುಷ್ಯತ್ವನ ಪ್ರೀತಿಸುವಂಥ ವ್ಯಕ್ತಿನ ಏನಂತ ಕರೀತಾರೆ? ನಿಮಗೆ ಆಪ್ಷನ್ಸ್ ಕೊಟ್ಟಿರೋದು ಅಥೆಸ್ಟ್. ಅಥೆಸ್ಟ್ ಅಂದರೆ ಒನ್ ಹೂ ಡಿಸ್ಬಿಲೀವ್ಸ್ ಇನ್ ಗಾಡ್. ದೇವ್ರಿದ್ದಾನೆ ಅಂತ ನಂಬಲ್ವಲ್ಲ ಅಂಥ ವ್ಯಕ್ತಿನ ನಾವು ಅಥೆಸ್ಟ್ ಅಂತ ಕರಿತೀವಿ. ಆಲ್ಟ್ರಸ್ಟ್ ಅಂದರೆ ಒನ್ ಹೂ ಕೇರ್ಸ್ ಅಬೌಟ್ ಅದರ್ಸ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಕೇರ್ ಮಾಡೋದನ್ನು ನಾವು ಎಂತೀವಿ? ಆಲ್ಟ್ರಸ್ಟ್ ಅಂತೀವಿ. ಆಗ್ನಾಸ್ಟಿಕ್ ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಗಾಡನ್ನು ನಂಬುವಂಥ ವ್ಯಕ್ತಿ. ಗಾಡ್ ಇದ್ದಾನೆ, ದೇವ್ರಿದ್ದಾನೆ, ಅವನ ಚಮತ್ಕಾರಗಳನ್ನ ನಂಬುವಂಥ ವ್ಯಕ್ತಿನ ಆಗ್ನಾಸ್ಟಿಕ್ ಅಂತೀವಿ. ಆನ್ಕ್ರಿಸ್ಟ್ ಅಂದರೆ ಪೊಲಿಟಿಕಲ್ ಫಿಲಾಸಫಿ ಉಳ್ಳವ್ರನ್ನ ಆನ್ಕ್ರಿಸ್ಟ್ ಅಂತೀವಿ. ಇಲ್ಲಿ ನಿಮ್ಗೆ ನೋಡಿದ್ರೆ ಎಲ್ಲ ಯಾವುದು ಒಂದಕ್ಕೊಂದು ರಿಲೇಟೆಡ್ ಇಲ್ಲ, ಬಟ್ ಎಕ್ಸಾಕ್ಟಾಗಿ ಕೊಟ್ಟಿರೋಂಥ ಸೆಂಟೆನ್ಸ್ನು ನಾವು ಅದು ಇದೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಿಯರೆಸ್ಟ್ ಇರೋದು ಆಪ್ಷನ್ ಬಿ, ದಟ್ ಈಸ್ ಆಲ್ಟ್ರಸ್ಟ್. ಏನು ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡೋದನ್ನು, ಕೇರ್ ಮಾಡೋದನ್ನು ನಾವೇನಂತೀವಿ? ಅ ಲವರ್ ಆಫ್ ಮ್ಯಾನ್ಕೈಂಡ್ ಅಂತ ಹೇಳ್ತೀವಿ. ನಾ ಕ್ವಶನ್ ನಂಬರ್ 8. ಔಟ್ ಆಫ್ ದ 4 words given, 2 are most nearly the opposite in meaning. ಫೈಂಡ್ ದ ಕರೆಕ್ಟ್ ಕಾಂಬಿನೇಷನ್. ಅವರು 4 ವರ್ಡ್ ಕೊಟ್ಟಿದ್ದಾರೆ. 4 ವರ್ಡಲ್ಲಿ 2 ಏನಾಗಿದೆ? ಆಪೋಸಿಟ್ ವರ್ಡ್ಸ್ ಆಗಿದೆ. ಒಂದಕ್ಕೆ ಇನ್ನೊಂದು ಆಪೋಸಿಟ್ ವರ್ಡ್ ಆಗಿದೆ. ಅದು ಯಾವುದು ಅಂತ ನೀವು ಕಂಡುಹಿಡಿಬೇಕು. ಫಸ್ಟ್ ಒನ್ನು ವಿಷನರಿ. ವಿಷನರಿ ಅಂದರೆ ಥಿಂಕಿಂಗ್ ಅಬೌಟ್, ಯಾವಾಗಲೂ ಏನೋ ವಿಷನ್ಸ್ನ ಯೋಚನೆ ಮಾಡ್ತಿರೋನ್ನ ವಿಷನರಿ ಅಂತೀವಿ. ಗ್ಲೋರಿಷಿಯಸ್ ಅಂದರೆ ಬ್ರಿಂಗಿಂಗ್ ಫೇಮ್. ಫೇಮಸ್ ಆಗಬೇಕು, ಒಂದು ನಾವೇನೋ ಮಾಡೋ ಕೆಲಸದಲ್ಲಿ ಫೇಮ್ ಬರಬೇಕು ಅನ್ನೋದನ್ನು ಬ್ರಿಂಗಿಂಗ್ ಫೇಮ್ ಅಂತ ಹೇಳ್ತೀವಿ. ನ್ಯಾಚುರಲ್ ಅಂದರೆ ನಾಟ್ ಮೇಡ್, ಮ್ಯಾನ್ ಮೇಡ್ ಅಲ್ದಿರೋ ಥಿಂಗ್ಸ್ನ ನಾವು ನ್ಯಾಚುರಲ್ ಆಗಿ ಆಗುವಂಥ, ನೈಸರ್ಗಿಕವಾಗಿ ಆಗುವಂಥದ್ದನ್ನು ನ್ಯಾಚುರಲ್ ಅಂತ ಹೇಳ್ತೀವಿ. ಅನ್ಕ್ಯಾನಿ ಅಂದರೆ ಇಂಪಾಸಿಬಲ್ ಟು ಎಕ್ಸ್ಪ್ಲೇನ್, ಮಾಡೋದು. ಇಟ್ ಈಸ್ ಅ ಮೇಡ್ ಥಿಂಗ್ಸನ್ನು ನಾವು ಅನ್ಕ್ಯಾನಿ ಅಂತೀವಿ. ಸೊ ಯುವರ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ನ್ಯಾಚುರಲ್ ಆ್ಯಂಡ್ ಅನ್ಕ್ಯಾನಿ. ಯಾಕಂದರೆ ನ್ಯಾಚುರಲ್ಲು ಮ್ಯಾನ್ ಮೇಡ್ ಅಲ್ಲ, ಅನ್ಕ್ಯಾನಿ ಆರ್ ಮ್ಯಾನ್ ಮೇಡ್ ಬಟ್ ವಿಚ್ ಈಸ್ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. 9th question. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ ನಿಮಗೆ ಒಂದು 4 ವರ್ಡ್ಸ್ ಕೊಟ್ಟಿದ್ದಾರೆ, ಅದ್ರದ್ದು ಆಪೋಸಿಟ್ ವರ್ಡ್ಸ್ನ ಕೊಟ್ಟಿದ್ದಾರೆ.
ಅದರಲ್ಲಿ ಯಾವುದು ಕರೆಕ್ಟಾಗಿ ಆಪೋಸಿಟ್ ವರ್ಡ್ಸ್ ಅಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್, ಒಂದು ಕೊಟ್ಟಿರೋ ವರ್ಡ್ ಆಪೋಸಿಟ್ ಆ ವರ್ಡ್ ಅಲ್ಲ ಅನ್ನೋದನ್ನು ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಆಡಿಯನ್. ಆಡಿಯನ್ ಇಸ್ ನಥಿಂಗ್ ಬಟ್ ಆರ್ಡರ್. ಅಬಾಲಿಷ್ ಅಂದರೆ ಫ್ರಾಮ್ಲಿ ಪುಟ್ ಆ್ಯನ್ ಎಂಡ್. ಇಲ್ಲಿ ಆರ್ಡರ್ ಇಸ್ ಡಿಫ್ರೆಂಟ್, ಫಾರ್ಮಲಿ ಪುಟ್ಟಿಂಗ್ ಆ್ಯನ್ ಎಂಡ್ ಇಸ್ ಡಿಫ್ರೆಂಟ್. ಆರ್ಡರ್ ಅಂದರೆ ಸುಮ್ಮನೆ ಹೇಳೋದು, ಬಟ್ ಅಬಾಲಿಷ್ ಅಂದರೆ ಏನು, ಫಾರ್ಮಲ್ ಆಗಿ ನಾವು ಒಂದು ಕಾರ್ಯನ ಅಥವಾ ಕೆಲಸನ ಏನು ಮಾಡ್ತೀವಿ, ನಿಲ್ಲಿಸೋವಂಥದ್ದನ್ನು ಅಬಾಲಿಷ್ ಅಂತ ಹೇಳ್ತೀವಿ. ಪ್ರೀ ಮೆಚ್ಯೂರ್ ಅಂದರೆ ಈ ಒಂದು ಎಕ್ಸಾಕ್ಟಾಗಿ ಟೈಮ್ಗೂ ಮುಂಚೆನೇ ಆಗೋವಂಥ ಕಾರ್ಯನ ನಾವು ಪ್ರೀ ಮೆಚ್ಯೂರ್ ಅಂತ ಹೇಳ್ತೀವಿ. ಟೈಮ್ಲಿ ಅಂದರೆ ಎಕ್ಸಾಕ್ಟ್ ಟೈಮ್ಗೆ, ಕೊಟ್ಟಿರೋಂಥ ಟೈಮ್ಗೆ ಆಗೋವಂಥ ಕೆಲಸನ ಟೈಮ್ಲಿ ಅಂತ ಹೇಳ್ತೀವಿ. ಅಟರ್ಲಿ. ಅಟರ್ಲಿ ಇಸ್ ಮೀನ್ಸ್ ಕಂಪ್ಲೀಟ್ ಅಂತ. ಸೊ ಕಂಪ್ಲೀಟ್ಗೆ ಎಕ್ಸಾಕ್ಟಾಗಿ ಆಪೋಸಿಟ್ಟು ಇನ್ಕಂಪ್ಲೀಟ್. ಶಾಬಿ ಅಂದರೆ ಇನ್ ಪೋರ್ ಕಂಡೀಷನ್ ಅಂತ ಹೇಳ್ತೀವಿ. ಮಿಸರಬಲ್ ಅಂದರೆ ಅನ್ಹ್ಯಾಪಿ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಶಾಬಿ ಮತ್ತು ಮಿಸರಬಲ್ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಆಪೋಸಿಟ್ ವರ್ಡ್ಸ್. ಶಾಬಿ ಮೀನ್ಸ್ ಪೋರ್ ಕಂಡೀಷನ್, ಅಥವಾ ಒಳ್ಳೆ ಬಟ್ಟೆನ ಹಾಕೊಳ್ದೇ ಇರೋದನ್ನು ನಾವು ಶಾಬಿ ಅಂತ ಹೇಳ್ತೀವಿ. ಬಟ್ ಮಿಸರಬಲ್ ಇಸ್ ಅನ್ಹ್ಯಾಪಿ. ಸೊ ಯೋರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಚ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಕ್ವಶನ್ ನಂಬರ್ 10. ಚೂಸ್ ದ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್ ನಾಮಿನಲ್. ಆಂಟೋನಿಮ್ ಕೇಳಿದ್ದಾರೆ. ನಾಮಿನಲ್ ಅಂದರೆ ರಿಯಲ್ ಅಥವಾ ಸ್ಮಾಲ್ ಅಂತ ಅರ್ಥ. ಸೊ ಸ್ಮಾಲ್ಗೆ ಆಪೋಸಿಟ್ ವರ್ಡ್ ಯಾವುದು? ನೆಗ್ಲಿಜಿಬಲ, ಸಬ್ಸ್ಟ್ಯಾನ್ಷಿಯಲ, ಸಿಂಬಾಲಿಕ, ಟ್ರಿಫ್ಲಿಂಗ. ನೆಗ್ಲಿಜಿಬಲ್ ಮೀನ್ಸ್ ನೆಗ್ಲೆಕ್ಟ್ ಮಾಡೋದು. ಸಬ್ಸ್ಟ್ಯಾನ್ಷಿಯಲ್ ಮೀನ್ಸ್ ಲಾರ್ಜ್. ಸಿಂಬಾಲಿಕ್ ಮೀನ್ಸ್ ಸಿಂಬಲ್. ಟ್ರಿಫ್ಲಿಂಗ್ ಮೀನ್ಸ್ ಅನ್ಇಂಪಾರ್ಟೆಂಟ್. ಸೊ ಇಲ್ಲಿ ನಾಮಿನಲ್ ಅಂದರೆ ನಿಮ್ಗಾಗಲೇ ಹೇಳಿದೆ, ಇಟ್ ಇಸ್ ರಿಯಲ್ ಆರ್ ಅ ಸ್ಮಾಲ್. ಸೊ ಸ್ಮಾಲ್ಗೆ ಆಪೋಸಿಟ್ large, which is substantial. That is option number B. 11th question. Choose the one that best express the meaning of the given word zealot. Zealot ಅಂದರೆ ಏನು, ಅದ್ರ ಮೀನಿಂಗ್ ಅಥವಾ ಬೆಸ್ಟ್ ಸಿನೋನಿಮ್ಸ್ನ ಹೇಳಬೇಕು. zealot means uncompromising. ಅನ್ಕಾಂಪ್ರಮೈಸಿಂಗ್ನ zealot ಅಂತ ಕರೀತಾರೆ. ಅದು ಕೊಟ್ಟಿರೋ ಆಪ್ಷನ್ಸ್ ಏನು? ಲಿಬರಲ್ ಮೀನ್ಸ್ ಶೋಯಿಂಗ್ ರೆಸ್ಪೆಕ್ಟ್. ಒಬ್ರಿಗೆ ನಾವು ರೆಸ್ಪೆಕ್ಟ್ನ ತೋರಿಸಿದ್ರೆ ನಮ್ಮನ್ನ ಲಿಬರಲ್ ಅಂತ ಕರೀತಾರೆ. ಬೈಗಾಟ್ ಇಸ್ ಇಂಟಾಲರೆಂಟ್. ಹಿಯರ್ ಇಂಟಾಲರೆಂಟ್ ಆ್ಯಂಡ್ ಅನ್ಕಾಂಪ್ರಮೈಸಿಂಗ್ ಆರ್ ನಿಯರ್ಲಿ ಸಿಮಿಲರ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12. ಔಟ್ ಆಫ್ ದ ಗಿವನ್ ಆಲ್ಟರ್ನೇಟಿವ್ಸ್, choose the one which best express the meaning of the underlined part of the sentence. ಇಲ್ಲಿ ಸಿನೋನಿಮ್ಸ್ನ ನಾವು ಕಂಡುಹಿಡಬೇಕು. choose the one which best express the meaning. ಸೊ ಇಟ್ ಈಸ್ ಆ ಮೀನಿಂಗ್ಗೆ ನಿಯರೆಸ್ಟ್ ಇರೋ ವರ್ಡ್ ಯಾವುದು ಅಂತ ಕಂಡುಹಿಡಿಬೇಕು. ಶ್ರೀನಾಥ್ ಹ್ಯಾಸ್ ಅ ಪೆನ್ಚೆಂಟ್ ಫಾರ್ ಫೈನ್ ಪೊಯೆಟ್ರಿ. ಪೆನ್ಚೆಂಟ್ ಮೀನ್ಸ್ ಸ್ಟ್ರಾಂಗ್ ಹ್ಯಾಬಿಟ್ ಆಫ್ ಲೈಕಿಂಗ್ ಅಂತ ಹೇಳ್ಬೋದು. ಪೆನ್ಚೆಂಟ್ ಮೀನಿಂಗ್ ಗೊತ್ತಿದ್ರೆ ನೀವು ಈಸಿಯಾಗಿ ಆಪ್ಷನ್ ಸಿನ ಆನ್ಸರ್ ಮಾಡ್ಬೋದು. ಯಾಕೆಂದರೆ ಪೆನ್ಚೆಂಟ್ ಈಸ್ ನಥಿಂಗ್ ಬಟ್ ಅ ಸ್ಟ್ರಾಂಗ್ ಹ್ಯಾಬಿಟ್ ಆಫ್ ಲೈಕಿಂಗ್ಸ್. ಒಂದು ಕಲೆನ ಅಥವಾ ಒಂದು ಹ್ಯಾಬಿಟನ್ನು ನಾವು ಏನು ಮಾಡ್ತೀವಿ, ತುಂಬ ಇಷ್ಟಪಡೋದನ್ನು ಪೆನ್ಚೆಂಟ್ ಅಂತ ಕರಿತೀವಿ. 13th ಕ್ವಶನ್. ಚೂಸ್ ದಟ್ ವರ್ಡ್ ವಿಚ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ಬೋತ್ ದ ಸೆಂಟೆನ್ಸ್. ಇಲ್ಲಿ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ವರ್ಡ್ಸ್ನ ಅಂಡರ್ಲೈನ್ ಮಾಡಿದ್ದಾರೆ. ಅವೆರಡು ಜಾಗದಲ್ಲಿ ಬೇರೆ ವರ್ಡನ್ನು ನಾವೀಗ ಫಿಟ್ ಮಾಡಬೇಕು. First sentence, his understandings of the subject was really good. Second sentence is, Vijay had to hold on to the handle of the door with all his strength. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಹೋಲ್ಡ್ ಆನ್ 2 ಕ್ವಶನ್ಸ್ನ ಕೊಟ್ಟಿದ್ದಾರೆ. ನಾವು ಈ ಸೆಲೆಕ್ಟ್ ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್ಸ್, ಇಲ್ಲಿ ನಾವು ಹೇಳ್ತಿರೋ ಅಥವಾ ನಾವು ಕೊಡ್ತಿರೋ ಅಂಥ ಆನ್ಸರ್ಸೇ 100% ಟ್ರೂ ಆಗಿರೋದಕ್ಕೆ ಆಗಲ್ಲ. ಕ್ವಶನ್ ಪೇಪರ್ ಸೆಟ್ಟರ್ ಅವರ ಮೈಂಡ್ ಸೆಟ್ಟಿಂಗ್ಸ್ ಹೇಗಿರುತ್ತೆ ಅಂತ ನಾವು ಗೆಸ್ ಮಾಡೋದಕ್ಕಾಗಲ್ಲ. ಸೊ ಇಟ್ ವೇರೀಸ್ ಫ್ರಮ್ ಒನ್ ಕ್ವಶನ್ ಟು ಅನದರ್. ನೆಕ್ಸ್ಟ್ ಕ್ವಶನ್. ಫೈಂಡ್ ಔಟ್ ವಿಚ್ ಪಾರ್ಟ್ ಆರ್ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಹ್ಯಾಸ್ ಆರ್ ಹ್ಯಾವ್ ಆನ್ ಎರರ್. ಟು ಗೇನ್ ರೆಪ್ಯುಟೇಷನ್ ಅಮಾಂಗ್ ಯುವರ್ ಕ್ಲೈಂಟ್, ಯು ಓಟ್ ಟು ಫಿನಿಶ್ every assignment you undertake within the stipulated deadline. See here, ನೀವು ಗ್ರಾಮರ್ ಪಾರ್ಟನ್ನು ಕರೆಕ್ಟಾಗಿ ಓದಿದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಟ್ ಈಸ್ ದೇರ್ ಇಸ್ ನೋ ಎರರ್ ಇನ್ ದ ಸೆಂಟೆನ್ಸ್. ಟು ಗೇನ್ ರೆಪ್ಯುಟೇಷನ್ ಅಮಾಂಗ್ ಯುವರ್ ಕ್ಲೈಂಟ್.
ಯು ಓ ಟು ಫಿನಿಶ್ ಎವ್ರಿ ಅಸೈನ್ಮೆಂಟ್. ನೀವು ನಿಮ್ಮ ಕ್ಲೈಂಟ್ ಮುಂದೆ ನಿಮ್ಮ ರೆಪ್ಯುಟೇಷನ್ನ ಹೆಚ್ಚು ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ಎಲ್ಲ ಅಸೈನ್ಮೆಂಟು, ನೀವು ಏನೇನು ಅಸೈನ್ಮೆಂಟ್ಸ್ನ ತೊಗೊಂಡಿರ್ತೀರ ಅದನ್ನು ವಿತಿನ್ ದ ಡೆಡ್ಲೈನ್ ನೀವು ಫಿನಿಶ್ ಮಾಡಬೇಕು ಅಂತ ಈ ಸೆಂಟೆನ್ಸ್ ಹೇಳುತ್ತೆ. 15th question, which of the following sentence is the most preferable with respect to grammar and meaning? ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. 4 ಸೆಂಟೆನ್ಸಲ್ಲೂ ಯಾವುದು ಗ್ರಾಮರ್ ಮತ್ತು ಮೀನಿಂಗಲ್ಲಿ ಮೋಸ್ಟ್ ಪ್ರಿಫರಬಲ್, ಇಲ್ಲಿ ಅವ್ರು ಹೇಳ್ತಿದ್ದಾರೆ, ಅವರೇ ಹೇಳ್ತಿದ್ದಾರೆ ಮೋಸ್ಟ್ ಪ್ರಿಫರಬಲ್ ಅಂತ. ಸೊ ಮೋಸ್ಟ್ ಪ್ರಿಫರಬಲ್ ಅಂತ ಅವ್ರು ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಗ್ರಾಮರ್ ಎರರು ಎಲ್ಲ ಸೆಂಟೆನ್ಸಸ್ಸಲ್ಲೂ ಇದ್ದೇ ಇರುತ್ತೆ ಅಂತ ಅಲ್ಲ. ಈ ಥರ ಸೆಂಟೆನ್ಸಸ್ಸಲ್ಲಿ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಐ ವೆಂಟ್ ಎಸ್ಟರ್ಡೇ ಟು ದ ಕಾಲೇಜ್ ಟು ಕಲೆಕ್ಟ್ ಮೈ ಮಾರ್ಕ್ಸ್ ಕಾರ್ಡ್. ಆಪ್ಷನ್ ಬಿ ಇಸ್ ಐ ವೆಂಟ್ ಟು ದ ಕಾಲೇಜ್ ಎಸ್ಟರ್ಡೇ ಟು ಕಲೆಕ್ಟ್ ಮೈ ಮಾರ್ಕ್ಸ್ ಕಾರ್ಡ್. ಎಸ್ಟರ್ಡೇ ಟು ಕಲೆಕ್ಟ್ ಮೈ ಮಾರ್ಕ್ಸ್ ಕಾರ್ಡ್ ಐ ವೆಂಟ್ ಟು ದ ಕಾಲೇಜ್. ಆಪ್ಷನ್ ಡಿ ಟು ಕಲೆಕ್ಟ್ ಮೈ ಮಾರ್ಕ್ಸ್ ಕಾರ್ಡ್ ಎಸ್ಟರ್ಡೇ ಐ ವೆಂಟ್ ಟು ದ ಕಾಲೇಜ್. ಸ್ಟೂಡೆಂಟ್ಸ್ ಹೇಳಬೇಕು ಅಂದರೆ ಈ 4 ಸೆಂಟೆನ್ಸು ಕರೆಕ್ಟಾಗಿದೆ. ಬಟ್ as of our determination we think as option B is the most grammar and meaningful sentence. ನಮ್ಮ ಪ್ರಕಾರ ನಾವು ಹೇಳ್ತಿದ್ದೀವಿ ಅಂತ ನಾನು ಆಗಲೇ ಹೇಳಿದೆ, ಎಲ್ಲ ಸೆಂಟೆನ್ಸು ಕರೆಕ್ಟ್ ಆಗಿರೋದ್ರಿಂದ ಈ ಥರ ಕ್ವಶನ್ಸ್ನ ನಾವು ಹೇಳಿದ್ದೆ ಕರೆಕ್ಟ್ ಅಂತಲ್ಲ. ಬಟ್ ಆ್ಯಸ್ ವಿ ಡಿಟರ್ಮೈನ್ ದ ಆಪ್ಷನ್ ಬಿ is most likely a grammar corrected sentence and a meaning. Moving on to the next question, which of the following sentence is or are grammatically wrong? Sentences nodana. He was hung for murder. The more I thought of it, the less I liked it. Ravi examined the book closely. This is one of the best films that has been produced this year. ಇಲ್ಲಿ ಆ್ಯಕ್ಚುಲಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಫಸ್ಟ್ ಸೆಂಟೆನ್ಸ್ ರಾಂಗ್ ಇದೆ ಅಂತ. ಅದಕ್ಕೆ ನೋಡಿ ನಿಮ್ಮ 4 ಆಪ್ಷನಲ್ಲಿ 1 ಅನ್ನೋದು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಹಿ ವಾಸ್ ಹ್ಯಾಂಗ್ ಫಾರ್ ಮರ್ಡರ್, ನಾಟ್ ಹಂಗ್, HANG, ಹ್ಯಾಂಗ್ ಅಂತ ಬರಬೇಕು. ಸೊ ನಾವು ಈಸಿಯಾಗಿ ಫಸ್ಟ್ 1ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಎಲ್ಲ ಆಪ್ಷನಲ್ಲೂ ನಿಮಗೆ ಫಸ್ಟ್ ಆಪ್ಷನ್ಸ್ ಜೊತೆ ಇನ್ನೂ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ 100% ಶೋರ್ಸ್ ಇನ್ನೊಂದು ಆಪ್ಷನ್ ಏನಾಗಿದೆ ರಾಂಗ್ ಆಗಿದೆ ಅಂತ. ಬಟ್ ಯಾವುದು? ದ ಮೋರ್ ಐ ಥಾಟ್ ಆಫ್ ಇಟ್ ದ ಲೆಸ್ ಐ ಲೈಕ್ ಇಟ್. ನಾನು ಅಂದ್ಕೊಂಡಿದ್ದಕ್ಕಿಂತ ನಾನು ಒಂದು ಸ್ವಲ್ಪ ಕಡಿಮೆ ಅದನ್ನು ಇಷ್ಟಪಟ್ಟೆ. ಈಗ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ, ಈಗ ಯಾವುದೋ ಒಂದು ಫಿಲಮ್ ಟ್ರೇಲರ್ನ ನೋಡ್ಬಿಟ್ಟು ಹೋಗಿರ್ತೀವಿ, ಬಟ್ ಅಲ್ಲಿ ಅಷ್ಟು ಇಷ್ಟ ಆಗದೆ ಇರ್ಬೋದು. ಸೊ ದ ಸೆಕೆಂಡ್ ಸೆಂಟೆನ್ಸ್ ಇಸ್ ಆಲ್ಮೋಸ್ಟ್ ರೈಟ್. ಥರ್ಡ್ ಒನ್ ಇಸ್ ರವಿ ಎಕ್ಸಾಮಿನ್ಡ್ ದ ಬುಕ್ ಕ್ಲೋಸ್ಲಿ. ಎಕ್ಸಾಮಿನ್ಡ್ ಅಲ್ಲ, ರೀಡ್ ದ ಬುಕ್ ಕ್ಲೋಸ್ಲಿ. ತುಂಬ ಹತ್ರದಲ್ಲಿ ಓದೋದು, ಎಕ್ಸಾಮಿನ್ ಮಾಡೋದಕ್ಕೆ ಆಗಲ್ಲ ಬುಕ್ಕನ್ನು. ಸೊ option 1 and 3 are the wrong sentence which may be a grammatically. So your correct answer is C. 17th question, which of the following books is or are written by R.K. Narayan? The Guide, A Tiger of Malgudi, The Tunnel of Time, The Bachelor of Arts. Almost ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತು The Tiger of Malgudi is written by R.K. Narayan, and easily you can identify that The Guide is also written by R.K. Narayan. ಈಗ ನಿಮಗೆ ಕನ್ಫ್ಯೂಷನ್ ಬರೋದು The Tunnel of a Time or The Bachelor of Arts. But The Bachelor of Arts, that is 1, 2 and 4 are the books written by R.K. Narayan. That is The Guide, A Tiger of Malgudi and The Bachelor of Arts. 18th question, match the following list 1 with 2 and choose the correct answer from the codes given below. An autobiography, Straight from the Heart, Waiting for a Visa, The Autobiography of an Unknown Indian. ಇಲ್ಲಿ ಎಲ್ಲ ನಿಮಗೆ ಪ್ರೀವಿಯಸ್ ಕ್ವಶನ್ ಆಗಿರ್ಬೋದು ಅಥವಾ ಈ ಕ್ವಶನ್ ಆಗಿರ್ಬೋದು, ಇಟ್ ಈಸ್ ಬೇಸ್ಡ್ ಆನ್ ದ ಲಿಟ್ರೇಚರ್ ಆಫ್ ಇಂಡಿಯಾ ಅಥವಾ ಇಂಗ್ಲೀಷ್ ಲಿಟ್ರೇಚರ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ದ ನಾವೆಲ್ ಇಟ್ ಇಸ್ ವಿಚ್ ಈಸ್ ಆನ್ ಆಟೋಬಯೋಗ್ರಫಿ, ಇಟ್ ಈಸ್ ರಿಟನ್ ಬೈ Jawaharlal Nehru. So ಆಪ್ಷನ್ 1ಗೆ ನಿಮ್ಮ ಸೆಕೆಂಡ್ ಮ್ಯಾಚಲ್ಲಿ ನೋಡೋದಾದರೆ ಎಗೆ ಕರೆಕ್ಟ್ ಆನ್ಸರು ಸೆಕೆಂಡ್ ಒನ್, ದಟ್ ಈಸ್ ಜವಾಹರ್ಲಾಲ್ ನೆಹರು. ಸ್ಟ್ರೇಟ್ ಫ್ರಮ್ ಹಾರ್ಟ್ ಈಸ್ ರಿಟನ್ ಬೈ ಕಪಿಲ್ ದೇವ್. ಸೊ ಆಪ್ಷನ್ ಬಿಗೆ 3. ವೇಟಿಂಗ್ ಫಾರ್ ವಿಸಾ ಇಸ್ ರಿಟನ್ ಬೈ B.R. Ambedkar, that is option 4. Left out is
an autobiography of an unknown Indian is Nirat C. Chaudhary. That is 1. That is 2341. 2341 is your codes in option A. So option A is the right answer for the 18th question. 19. Choose the misspelt word. ಈಸಿಯಾಗಿ ಹೇಳ್ಬೋದು ಮಿಸ್ಪೆಲ್ಟ್ ಅಂದರೆ ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕ್ ಆಗಿರುವಂಥ ವರ್ಡ್ ಯಾವುದು ಅಂತ. ದಟ್ ಈಸ್ ಆಪ್ಷನ್ ಬಿ, ಗೈಡೆನ್ಸ್. ಬಿಕಾಸ್ ಜಿಮ್ನಾಸ್ಟಿಕ್, ಗ್ರೀಡಿನೆಸ್, ಗ್ರ್ಯಾಂಡಿಯೋಸ್ ಮೂರೂ ಸಹ ಕರೆಕ್ಟಾಗಿ ಸ್ಪೆಲ್ ಆಗಿದೆ. ಗೈಡೆನ್ಸಲ್ಲಿ ಈ ಜಾಗದಲ್ಲಿ ಎ ಇರಬೇಕಿತ್ತು. ನೆಕ್ಸ್ಟ್ ಆಪ್ಷನ್ 20th. ಫೈಂಡ್ ದ ವರ್ಡ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್. ಪ್ರೀವಿಯಸ್ ಕ್ವಶನಲ್ಲಿ ಒಂದು ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ರು, ಬಟ್ ಇಲ್ಲಿ 4 ಒಂದು ಸ್ಪೆಲ್ಲಿಂಗ್ನ ಏನು ಮಾಡಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ. ದಟ್ ಈಸ್ ಈ ವರ್ಡ್ ಏನು ಅಂತ ಅಂದರೆ ಕ್ಯೂಟಿಸನ್ಸ್ ಅಂತ ಹೇಳ್ತೀವಿ. ಇದು ಕರೆಕ್ಟ್ ಸ್ಪೆಲ್ಲಿಂಗ್ ಇಸ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ 21st. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. He was happy to receive a call for the interview. Here the underlined word is call. Options ನಿಮಗೆ ಪಾರ್ಟ್ ಆಫ್ ಸ್ಪೀಚಲ್ಲಿ ನೌನ್, ಅಡ್ಜೆಕ್ಟಿವ್, ವರ್ಬ್ ಆ್ಯಂಡ್ ಅಡ್ವರ್ಬ್ ಅಂತ ಕೇಳಿದ್ದಾರೆ. ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ನೌನ್ ಅಂತೂ ಆಗಲ್ಲ. ನೌನ್ ಇಟ್ ಈಸ್ ಅ ನೇಮಿಂಗ್ ವರ್ಡ್ ಅಂತ ಹೇಳ್ಬೋದು. ನೇಮ್ ಇಲ್ಲಿ ಯಾವುದು ಕೊಟ್ಟಿಲ್ಲ, ಅದರಿಂದ ನೌನನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಬಟ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದು ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಬ್. ವರ್ಬ್ ಇಸ್ ಕಾಲ್ಡ್ ಆಸ್ ಅ ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ವರ್ಡ್ ಏನಿಲ್ಲ, ಏನು ಆ್ಯಕ್ಷನ್ ಮಾಡ್ತಿದ್ದಾನೆ, ಕಾಲ್ ಮಾಡ್ತಿದ್ದಾನೆ. ಸೊ ಆ್ಯಕ್ಷನ್ ವರ್ಡ್ ಇಸ್ ನಥಿಂಗ್ ಬಟ್ ಅ ವರ್ಬ್. Next 22nd question. Read the sentence carefully and decide on their correctness on the basis of underlined words. What he says is all sham. He felt shame at having told a lie. ಅವ್ರು 2 ಸೆಂಟೆನ್ಸ್ನ ಕೊಟ್ಟಿದ್ದಾರೆ. 2 ಸೆಂಟೆನ್ಸಲ್ಲೂ ಒಂದೊಂದು ಅಂಡರ್ಲೈನ್ ಮಾಡಿದ್ದಾರೆ. ಫಸ್ಟ್ ಸೆಂಟೆನ್ಸಲ್ಲಿ ಶಾಮ್ ಅಂಡರ್ಲೈನ್ಡ್, ಸೆಕೆಂಡ್ ಸೆಂಟೆನ್ಸಲ್ಲಿ ಶೇಮ್ ಅಂಡರ್ಲೈನ್ಡ್. ನಿಮಗೆ ಈಗ ಸೆಂಟೆನ್ಸ್ ಮೇಲೆ ಡಿಸಿಷನ್ಸ್ನ ತಗೋಬೇಕು. ಏನಂತ ಆಪ್ಷನ್ಸ್ ಕೊಟ್ಟಿದ್ದಾರೆ? ಓನ್ಲಿ ಸೆಂಟೆನ್ಸ್ 1 ಇಸ್ ಕರೆಕ್ಟ್, ಓನ್ಲಿ ಸೆಂಟೆನ್ಸ್ 2 ಇಸ್ ಕರೆಕ್ಟ್, ಬೋತ್ ದ ಸೆಂಟೆನ್ಸ್ ಆರ್ ಕರೆಕ್ಟ್, ಬೋತ್ ದ ಸೆಂಟೆನ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಇಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಇಂಟರ್ಚೇಂಜ್. ಅವ್ರು ಏನು ಹೇಳಿದ್ದಾರೆ? ಸೆಂಟೆನ್ಸ್ 1 ಕರೆಕ್ಟ್ ಇದೆಯಾ? ವಾಟ್ ಹಿ ಸೇಸ್ ಇಸ್ ಆಲ್ ಶಾಮ್. ಶಾಮ್ ಅಂದರೆ ವಾಟ್? ದಟ್ ಸೆಂಟೆನ್ಸ್ ಡಸಂಟ್ ಮೇಕ್ ಎನಿ ಸೆನ್ಸ್. ಈ ಫೆಲ್ಟ್ ಶೇಮ್ ಅಟ್ ಹ್ಯಾವಿಂಗ್ ಟೋಲ್ಡ್ ಅ ಲೈ. ಶೇಮ್, ವೈ? ಯಾರು ಶೇಮ್? ಸೊ ಆ ಶಾಮ ಮತ್ತು ಶೇಮನ್ನು ನಾವು ಇಂಟರ್ಚೇಂಜ್ ಮಾಡಿದ್ರೆ ಬೋತ್ ದ ಸೆಂಟೆನ್ಸ್ ಮೇ ಬಿ ಕರೆಕ್ಟ್. ಹೌ? ಸಿ, ವಾಟ್ ಹಿ ಸೇಸ್ ಇಸ್ ಆಲ್ ಶೇಮ್. ಈ ಫೆಲ್ಟ್ ಶಾಮ್ ಅಟ್ ಹ್ಯಾವಿಂಗ್ ಟೋಲ್ಡ್ ಅ ಲೈ. ನೋಡಿ, ಕರೆಕ್ಟ್ ಇದೆಯಾ, ಕರೆಕ್ಟ್ ಇಲ್ವಾ? ಚೇಂಜ್ ಮಾಡಿದ್ರೆ ಕರೆಕ್ಟ್ ಆಗುತ್ತಾ? ಎರಡೂ ನೋಡಬೇಕು. ಯಾಕಂದರೆ ಬೋತ್ ದ ಸೆಂಟೆನ್ಸ್ ಆರ್ ಕರೆಕ್ಟ್ ಅಂತಲೂ ಇದೆ. ಬೋತ್ ದ ಸೆಂಟೆನ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಇಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಇಂಟರ್ಚೇಂಜ್. ಸೊ ಈಗ ಶಾಮ್ ಜಾಗದಲ್ಲಿ ಶೇಮ್ ಹಾಕಿದ್ರೆ ಸರಿ ಹೋಗುತ್ತಾ? ವಾಟ್ ಹಿ ಸೇಸ್ ಇಸ್ ಆಲ್ ಶೇಮ್, ಮೇ ಬಿ. ಸೆಕೆಂಡ್ ಒನ್, ಹಿ ಫೆಲ್ಟ್ ಶಾಮ್ ಅಟ್ ಹ್ಯಾವಿಂಗ್ ಟೋಲ್ಡ್ ಅ ಲೈ. ನೋ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಸಿ. ಬೋತ್ ದ ಸೆಂಟೆನ್ಸಸ್ ಆರ್ ಕರೆಕ್ಟ್. 23rd. Complete the analogy. Corona is a virus. Everyone knows about it. Then what is food poisoning? Food poisoning causes due to a bacteria. ಯಾವುದಾದ್ರೂ ಫುಡ್ ಸ್ಪಾಯ್ಲ್ ಆಗಿದ್ರೆ, ಬ್ಯಾಕ್ಟೀರಿಯಾ ಫಾರ್ಮ್ ಆಗಿದ್ರೆ, ಅದನ್ನು ನಾವು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಏನಾಗುತ್ತೆ? ಫುಡ್ ಪಾಯ್ಸನಿಂಗ್ ಆಗುತ್ತೆ. ಚೂಸ್ ದ ಪೇರ್ ದಟ್ ಬೆಸ್ಟ್ ರೆಪ್ರೆಸೆಂಟ್ಸ್ ಅ ಸಿಮಿಲರ್ ರಿಲೇಷನ್ಶಿಪ್ ಟು ದ ಒನ್ ಎಕ್ಸ್ಪ್ರೆಸ್ಡ್ ಇನ್ ದ ಕ್ವಶನ್. ಅವ್ರ ಕ್ವಶನಲ್ಲಿ ಹೇಳಿರೋ ಹಾಗೆ ಏನು ಮಾಡಬೇಕು? ನಾವು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕು. ಫಿಂಚ್, ಬರ್ಡ್. ಫಿಂಚ್ ಇಸ್ ಅ ಟೈಪ್ ಆಫ್ ಅ ಬರ್ಡ್. ಫಿಂಚ್ ಅನ್ನೋದು ಹೆಸರು, ಒಂದು ಬರ್ಡಿನ ಹೆಸರಿಗೆ ಫಿಂಚ್ ಅಂತ ಹೇಳ್ತೀವಿ. ಹಾಗೆಯೇ ನೀವು ಈಸಿಯಾಗಿ ಹೇಳ್ಬೋದು ಡಾಲ್ಮಿಷನ್ ಇಸ್ ಅ ಡಾಗ್. ಒಂದು ಜಾತಿಯ ಡಾಗ್ಗೆ ನಾವೇನಂತ ಕರಿತೀವಿ? ಡಾಲ್ಮಿಷನ್ ಅಂತ ಕರಿತೀವಿ. ದಟ್ ಈಸ್ ಆಪ್ಷನ್ ಸಿ. ಕಂಪ್ಲೀಟ್ ದ ಅನಾಲಜಿ. ಚ್ಯೂ, ಚೋಸ್. ಚ್ಯೂ, ಚೂಸ್ ಇಸ್ ಅ ಹೋಮೋಫೋನ್ಸ್. ಸ್ಪೆಲ್ಲಿಂಗ್ಸ್ ಬೇರೆ ಇರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ಸೊ ಫಸ್ಟ್ ಒನ್ ನೋಡಿ, ಡೆಸರ್ಟ್, ಡೆಸರ್ಟ್. ಡೆಸರ್ಟ್, ಡೆಸರ್ಟ್ ಎರಡೂ ಒಂದೇ ಕೊಟ್ಟಿದ್ದಾರೆ. ಬಟ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ 1 S ಕೊಟ್ಟಿದ್ದಾರೆ, ಅಲ್ಲಿ ಡಬಲ್ S ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಬಿ, ಲೆಸ್ ಆರ್ ಮೋರ್. ಲೆಸ್ ಆರ್ ಮೋರ್ ಇಸ್ ಆಪೋಸಿಟ್ ವರ್ಡ್, ನಾಟ್ ಅ ಹೋಮೋಫೋನ್ಸ್. ಆಪ್ಷನ್ ಸಿ, ಕೂಪ್. ಎಸ್, ಕೂಪ್, ಕೂಪ್ ಎರಡು ಕೂಪ್ ಅಂತಲೇ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾವು 25 ಕ್ವಶನ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಂಪ್ಲೀಟ್ ಮಾಡಿದ್ದೀವಿ.
ಬಟ್ ನಾವು ಕೊಟ್ಟಿರೋಂಥ ಕೀ ಆನ್ಸರ್ಸೇ 100% ಕರೆಕ್ಟ್ ಅಂತ ನಾವು ಹೇಳೋದಕ್ಕಾಗಲ್ಲ. ನೀವು ಯಾವುದಾದ್ರೂ ತಪ್ಪು ಬಂತು ಅಂದ್ಬಿಟ್ಟು ನೀವು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. KEA ವೆಬ್ಸೈಟಲ್ಲಿ ಕೊಡೋವಂಥ ಕೀ ಆನ್ಸರ್ಸನ್ನು ವೆಯ್ಟ್ ಮಾಡಿ. ಅಂಟಿಲ್ KEA ವೆಬ್ಸೈಟು ಕೀ ಆನ್ಸರ್ಸ್ನ ಕೊಡೋಲ್ವೋ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹೆದರ್ಕೊಳ್ಳೋ ಅಂಥ ಯಾವುದೇ ಚಾನ್ಸಸ್ಸು ಇರಲ್ಲ. ಯಾಕಂದರೆ ಒಂದು ಕ್ವಶನ್ಗೆ ಮೋರ್ ದೆನ್ 2 ಆಪ್ಷನ್ಸ್ ಕರೆಕ್ಟ್ ಇರುತ್ತೆ. ಮೈಂಡ್ ಸೆಟರ್ ಹೇಗೆ ಸೆಟ್ ಮಾಡಿರ್ತಾನೆ ಅಂತ ನಾವು ಹೇಳೋದಕ್ಕೆ ಆಗಲ್ಲ. ಈಗ ನಾವು ಜನರಲ್ ನಾಲೆಡ್ಜ್ ಸೆಕ್ಷನ್ನ ಕವರ್ ಮಾಡೋಣ. 26th ಕ್ವಶನ್. Which of the following laws were recently used by the government in India to deal with COVID-19 for imposing lockdown and social distancing? ಎರಡು ಲಾ ಇದೆ. ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005, ಇನ್ನೊಂದು ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್. ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟು ಸಹ ಏನಾಗಿದೆ, ಈ ಕೊರೋನಾ ವೈರಸ್ ಆ್ಯಕ್ಟ್ ಜೊತೆ ಯೂಸ್ ಮಾಡಿದಾರಾ ಅನ್ನೋದನ್ನು ನಾವು ನೋಡಬೇಕು. ನಿಮಗೆ ಕೊಟ್ಟಿರೋ ಆಪ್ಷನ್ಸು ಒನ್ಲಿ 1, ಒನ್ಲಿ 2, ಬೋತ್ ಆಫ್ ದೆಮ್, ನನ್ ಆಫ್ ದೆಮ್. ನನ್ ಆಫ್ ದೆಮ್ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನೋದು ಏನಾಗಿದೆ, ಆಲ್ರೆಡಿ ಇದಾಗ್ತಿದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಬೋತ್ ಆಫ್ ದೆಮ್. ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ದಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಮತ್ತು ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟನ್ನು ತೊಗೊಂಡಿದ್ದಾರೆ ಟು ಮೇಕ್ ಅ ಲಾಕ್ಡೌನ್ ಆ್ಯಂಡ್ ಟು ಮೇಂಟೈನ್ ಅ ಸೋಷಲ್ ಡಿಸ್ಟೆನ್ಸಿಂಗ್. 27th question. Consider the following statements regarding Jal Shakti Ministry. Jal Shakti Ministry ಅನ್ನೋ ಒಂದು ಕಾಮೆಂಟ್ಸ್ ಮೇಲೆ ಜಲ್ ಶಕ್ತಿ ಮಿನಿಸ್ಟ್ರಿ ಅನ್ನೋ ಯೋಜನೆ ಮೇಲೆ ಅವ್ರು ನಿಮಗೆ 2 ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಆ 2 ಸೆಂಟೆನ್ಸಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ಹೇಳಬೇಕು. ಫಸ್ಟ್ ಸೆಂಟೆನ್ಸ್, ಇಟ್ ಈಸ್ ಸೆಟ್ ಅಪ್ ವಿತ್ ದ ಮರ್ಜರ್ ಆಫ್ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರಿಜುವಿನೇಷನ್. ಜಲ್ ಅಂದ ತಕ್ಷಣನೇ ಅದು ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಇಟ್ ಈಸ್ ರಿಗಾರ್ಡಿಂಗ್ ಅ ವಾಟರ್. ಸೊ ಇಟ್ ಮೇ ಬಿ ಫಸ್ಟ್ ಸೆಂಟೆನ್ಸ್ ಇಸ್ ಕರೆಕ್ಟ್. ಸೆಕೆಂಡ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ನೋಡೋದಾ, ದ ಮ್ಯಾಂಡೇಟ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಆ್ಯಂಡ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಹ್ಯಾಸ್ ಬೀನ್ ಕೆಪ್ಟ್ ಔಟ್ ಆಫ್ ಇಟ್ಸ್ ಮ್ಯಾಂಡೇಟ್. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಯಾವುದೇ ಥರದ ವಾಟರ್ ಡಿಸ್ಪ್ಯೂಟ್ ಅರೈಸ್ ಆದರೆ ಇಂಟರ್ಸ್ಟೇಟ್ ಮಧ್ಯ ಅಥವಾ ಎನಿ ಇಂಟರ್ನ್ಯಾಷನಲ್ ಬೌಂಡ್ರಿಗಳ ಮಧ್ಯ, ಅಂದರೆ ರಾಜ್ಯದ ಬೇರೆ ನೈಬರಿಂಗ್ ಕಂಟ್ರೀಸ್ ಜೊತೆ ಯಾವುದೇ ಥರದ ಡಿಸ್ಪ್ಯೂಟ್ ಆದರೆ ಈ ಜಲ್ ಶಕ್ತಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ದ ಫ್ಯಾಕ್ಟ್ ಇಸ್ it is involve. First sentence is true but second sentence is not true. ಇದು ಮೇಜರ್ ಆಗಿ ತೊಗೊಂಡಿದ್ದೆ ಡಿಸ್ಪ್ಯೂಟ್ಸ್ ಅನ್ನು ಕ್ಲಾರಿಫೈ ಮಾಡೋದಕ್ಕೆ ಅಥವಾ ರಿಸಾಲ್ವ್ ಮಾಡೋದಕ್ಕೆ ಈ ಜಲ್ ಶಕ್ತಿ ಮಿನಿಸ್ಟ್ರಿನ ಕನ್ಸಿಡರ್ ಮಾಡಿದ್ದಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದ ಪ್ರಿಯಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿ ದ ಕರೆಕ್ಟ್ ಆನ್ಸರ್ ಅಂದರೆ ಇಟ್ ಈಸ್ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಆದರೆ ಇಲ್ಲಿ ಕೆಲವೊಂದು ಸ್ಪೆಷಲ್ ಕೇಸಸಲ್ಲಿ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ನು ಅವರ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಬರುವಂಥ ಆ್ಯಕ್ಟ್ಗಳನ್ನ ಏನು ಮಾಡಿದ್ದಾರೆ, ಬೈಫರ್ಕೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾವು ಕರೆಕ್ಟ್ ಆನ್ಸರ್ 1 ಅಂತಲೇ ಹೇಳೋದಕ್ಕಾಗಲ್ಲ. ಬಟ್ ದ ಕರೆಕ್ಟ್ ಆನ್ಸರ್ ವಿ ಕನ್ಸಿಡರ್ ಆಸ್ ಅ 1. ಅದಕ್ಕೆ ಹೇಳ್ತಿರೋದು ಸ್ಟೂಡೆಂಟ್ಸ್, ನೀವು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಕ್ವಶನ್ಗೂ ಒಬ್ಬೊಬ್ಬ ಮೈಂಡ್ ಸೆಟ್ಟರು ಅದನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ. ಸೊ ಫೈನಲ್ ಕೀ ಆನ್ಸರ್ಸ್ ಬರೋವರೆಗೂ ವೇಟ್ ಮಾಡಿ. ಇದನ್ನು ನೀವು ಫೈನಲ್ ಕೀ ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಡಿ. 29th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಖಾನ್ ಅಬ್ದುಲ್ ಗಫಾರ್ ಖಾನ್. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರ ಬಗ್ಗೆ 2 ಸೆಂಟೆನ್ಸಸ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಕನ್ಸಿಡರೇಷನ್ ಮಾಡಿ ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಫಸ್ಟ್ ಒನ್, ಈ ಫೌಂಡ್ ದ ರೆಡ್ ಶರ್ಟ್ ಮೂವ್ಮೆಂಟ್, ಖುದಾಯ್ ಖಿದ್ಮತರ್ ಆರ್ ಸರ್ವೆಂಟ್ ಆಫ್ ಗಾಡ್ ಅಮಾಂಗ್ ದ ಪಾಶ್ತೂನ್ಸ್. Second sentence, in 1987 he was awarded the Bharat Ratna prize and was the first non-Indian to receive the honor. Students, idu both of them are the correct answers. 30th question. Government owned contractor operated model is often seen in the news recently for which of the following sector? Government owned contract operator model is known for the sector of defense. ಡಿಫೆನ್ಸ್ಗೆ GOCO ಸಂಬಂಧಪಟ್ಟಿದೆ. ಈಗ 31st ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್.
NIP includes economic as well as social infrastructure. With creating infrastructure, promoting competition among sectors is also one of the objective, and NIP gives highest value to the agriculture in infrastructure development. ಇಲ್ಲಿ ನಿಮಗೆ ಆಪ್ಷನ್ಸಲ್ಲಿ ಆಲ್ ಅಂತ ಕೊಟ್ಟಿದ್ದಾರೆ, 1 and 3 ಅಂತ ಕೊಟ್ಟಿದ್ದಾರೆ, 1 and 2 ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಓನ್ಲಿ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಲ್ಮೋಸ್ಟ್ NIP ಇನ್ಕ್ಲೂಡ್ಸ್ ಎಕನಾಮಿಕ್ ಆಸ್ ವೆಲ್ ಆಸ್ ಸೋಷಲ್ ಇನ್ಫ್ರಾಸ್ಟ್ರಕ್ಚರು ಹೌದು. ಇಟ್ ಕ್ರಿಯೇಟ್ಸ್ ಅ ಪ್ರಮೋಟಿಂಗ್ ಕಾಂಪಿಟೇಷನ್ ಅಮಾಂಗ್ ಸೆಕ್ಟರ್ಸ್ ಹೌದು. ಆದರೆ ಅಗ್ರಿಕಲ್ಚರ್ಗೆ ಇದು ಸಂಬಂಧಪಟ್ಟಿಲ್ಲ. ಇದು ವಾಟರ್ ಸ್ಯಾನಿಟೇಷನ್ ಪ್ಯೂರಿಫೈಯರ್ಗೆ ಸಂಬಂಧಪಟ್ಟಿರಬಹುದು. ಸೊ ನಾ ಈಗಲೇ ಇದನ್ನು ಹೇಳೋದಕ್ಕಾಗಲ್ಲ. But the correct answer is 1 and 2. 32. Consider the following statements regarding Goods and Service Tax Council. Goods and Service Tax Council is a constitutional body for making recommendations to the union and state governments on issues related to Goods and Service Tax Act. ಹೌದು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂದ ತಕ್ಷಣವೇ ಬರೋದು ಏನೋ ಅವರು ರೆಕಮೆಂಡೇಷನ್ಸ್ ಮಾಡ್ತಾರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮೇಲೆ ಸ್ಟೇಟ್ಸ್ಗೆ ಮತ್ತು ಯೂನಿಯನ್ ಟೆರಿಟರೀಸ್ಗೆ. ಸೊ ಸ್ಟೇಟ್ಮೆಂಟ್ 1 is correct. Then we will see the statement 2. The GST Council dictates tax rate, tax exemption, tax law and tax deadline. Yes children, option C is the correct answer. That is both. GST Council ಏನು ಮಾಡ್ತಾರೆ, ಟ್ಯಾಕ್ಸ್ ರೇಟು, ಟ್ಯಾಕ್ಸ್ ಎಕ್ಸಂಪ್ಷನ್ನ ಐಡಿಯಾಸ್ನ ಕೊಡ್ತಾರೆ, ಅಷ್ಟೇ ಅಲ್ಲ ಅದ್ರ ಬಗ್ಗೆ ನಿರ್ಧಾರನೂ ಸಹ ತಗೋತಾರೆ. 33rd question. Consider the following statements regarding strategic disinvestment process. Department of Investment and Public Assets Management under the Ministry of Finance is the nodal department for the strategic stake sale. DIPAM and NITI Aayog will jointly identify public sector unions for the strategic disinvestment. Public sector undertakings for the strategic disinvestment. Which of the following above statements is correct? The correct answer is both. Option C is the right answer. Choose the correct order of the following sectors of economy according to their non-performing assets. So options are manufacturing, agriculture, retail, service, agriculture, manufacturing, retail, service, agriculture, manufacturing, service, retail, manufacturing, agriculture, service, retail. The correct answer is option B, that is agriculture, manufacturing, retail and service. 35th question. With respect to Arctic Council, consider the following statements. It was established by 8 Arctic states and 10 non-Arctic states. Its foundation was laid down through the Ottawa Declaration 1966. India was recently re-elected as an observer to the Arctic Council. It is not a formalized treaty-based international legal entity, and the correct option is all of the above. ಇಲ್ಲಿ 8 ಆರ್ಟಿಕ್ ಸ್ಟೇಟ್ಸ್ನ ನಾವು ಮೆನ್ಷನ್ ಮಾಡ್ತಾರೆ, ಬಟ್ 10 ನಾನ್ ಆರ್ಟಿಕ್ ಸ್ಟೇಟ್ಸ್ನ ಅಬ್ಸರ್ವರ್ ಸ್ಟೇಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಬಾಲ್ಫೋರ್ ಡಿಕ್ಲರೇಷನ್ ಇಸ್ ರಿಲೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್? US Iran issue, Israel Palestine issue, Saudi Arabia issue, and none of the above. ಇದಕ್ಕೆ ಕರೆಕ್ಟ್ ಆನ್ಸರು it is option number B, that is Israel and Palestine issue. Next question. Consider the following statements about pet coke. It has high calorific value, it is cheaper than coal, it has no sulfur content and thus is a clean fuel. Which of the given statement is correct? It has a high calorific value is the right answer. It is the cheaper than coal, adu saha correct pet coke ina bagge. Adre option 3 is not correct. It has no sulfur ಅನ್ನೋದು correct ಅಲ್ಲ. It has a sulfur and it doesn't called as a clean fuel. So option A is the right answer. 1 and 2 only. 38. Consider the following statements about Go Tribal campaign aimed to promote awareness about tribal arts and craft. It is launched by TRIFED. It covers tribes of the northeastern areas only. First statement is right. It was launched by TRIFED only.
But option second is not right. It is covered, not only covers the tribes of northeastern area. So option A, one only is the right answers. Next question. Consider the following statement. Organisms in the higher trophic level tends to be generalist in their feeding habits. Statement 2. The energy lost to respiration decreases with increase in trophic level. The correct answer is option only 2. Which of the above statement is correct? Andre, the energy lost to the respiration decreases with increase in trophic level. ಸಿ ಸ್ಟೂಡೆಂಟ್ಸ್ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು 100% ಕರೆಕ್ಟ್ ಕೀ ಆನ್ಸರ್ಸ್ ಅಲ್ಲ. ಸೊ ಡೋಂಟ್ ಬಿ ಟು ಪ್ಯಾನಿಕ್. ನಿಮ್ಮದು ಕರೆಕ್ಟ್ ಇಲ್ಲ ಅಂದರೂ ಫೈನಲ್ ಕೀ ಆನ್ಸರ್ಸ್ ಬರೋವರೆಗೂ ವೇಟ್ ಮಾಡಿ. 14th ಕ್ವಶನ್ ನೋಡೋಣ. Recently, the term shadow pandemic has been in the news. What does the term refer to? COVID-19 disease, death of migrants in India, the rise in gender-based violence during the COVID-19 crisis, the spread of COVID-19 in rural areas in India. The correct answer is option C, that is the rise in gender-based violence. ಹೆಣ್ಣು ಮತ್ತು ಹೆಣ್ಣಿನ ಮೇಲೆ ನಡೀತಿದ್ದಂಥ ಶೋಷಣೆಗೆ ಈ ಶಾಡೋ ಪ್ಯಾಂಡಮಿಕ್ ಅಂತ ಹೇಳಿ ಕರೀತಾರೆ. The area where a species of plant or animal is particularly adapted to live. ಲೀವ್ ಅಂದರೆ ಇರೋದಕ್ಕೆ ಜಾಗ ಹುಡ್ಕೊಳ್ಳೋಂಥದ್ದನ್ನ ಏನಂತಾರೆ? ನಿಮಗೆ ನೆನಪಿದ್ರೆ, habitat is called as the place where animals live. Ecosystem is different, natural vegetation is different, and ecotone is also different. 42. Which of the following is or applicable to the flow of energy in the ecosystem? The rule of a 10, cyclic direction of a flow. ಎಕೋಸಿಸ್ಟಮ್ ಅಲ್ಲಿ ಎನರ್ಜಿ ಫ್ಲೋ ಆಗೋದು ಸೈಕ್ಲಿಕ್ ಡೈರೆಕ್ಷನ್ ಅಲ್ಲಿ ಅಲ್ಲ. ಹಾಗೇನೆ ದ ರೂಲ್ ಆಫ್ 10 ಇಸ್ ಆಲ್ಸೋ ನಾಟ್ ದ ರೈಟ್ ಆನ್ಸರ್. ಸೊ ಕರೆಕ್ಟ್ ಆನ್ಸರ್ ಇಸ್ ನನ್ ಆಫ್ ದಿ ಅಬೋವ್, ಆಪ್ಷನ್ ಡಿ. Moving on to the next question. Which of the following types of organisms are not found at poles in the tundra biome? That is reptiles. ಲಾರ್ಜ್ ಸೈಜ್ಡ್ ಆನಿಮಲ್ಸ್ನ ನಾವು ಟಂಡ್ರಾ ಬಯೋಮಲ್ಲಿ ನೋಡ್ಬೋದು, ಬರ್ಡ್ಸ್ನ ನೋಡ್ಬೋದು, ಮತ್ತು ಇನ್ಸೆಕ್ಟ್ಸ್ನ ನೋಡ್ಬೋದು. ಬಟ್ ರೆಪ್ಟೈಲ್ಸ್ನ ನಾವು ನೋಡೋದಕ್ಕೆ ಆಗಲ್ಲ. 44th ಕ್ವಶನ್. ಫಿಸ್ಕಲ್ ಡೆಫಿಸಿಟ್ ಫಾರ್ ದ ಗೌರ್ಮೆಂಟ್ ಇಂಡಿಕೇಟ್ಸ್ ಆಪ್ಷನ್ ಎ ಇಂಟ್ರೆಸ್ಟ್ ಪೇಮೆಂಟ್, ಬಾರೋಯಿಂಗ್, ಡೆಪ್, primary deficit. Borrowings, both the borrowings is called as a fixed deficit. 45th question. In recent time, India is going through stagflation issue. Which of the following curves can be applied to this situation? Kuznets curve, Laffer curve, Lawson curve, and Philippine curve. The correct answer is Phillips curve. 46th. Cobweb phenomena is in the news associated with price of certain goods, witnesses fluctuations that are cyclic nature, global climate changes phenomena, increased unemployment and decreased GDP growth rate, ocean current movement. The correct answer is option A, prices of certain goods, witnesses fluctuations that are cyclic in nature. 47th. What is constitutional morality? Constitutional morality andre eno? Adherence to core principles and subtext of the constitution, and adherence to other principles of constitutionalism not explicitly mentioned in the constitution. Correct answer is option A. Constitution morality is adherence to core principles and subtext of the constitution. 48th question. Which of the following is the central counter-terrorism law enforcement agency in India? ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇಂಡಿಯಾ ಯಾವುದು ನಮ್ಮ ಇಂಡಿಯಾದಲ್ಲಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಆಪ್ಷನ್ಸ್: ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಕೌಂಟರ್ ಟೆರರಿಸಮ್ ಆ್ಯಂಡ್ ಕೌಂಟರ್ radicalization division, MHA means Ministry of Home Affairs. The correct answer is NIA, National Investigation Agency. 49th. Article 131 relates to original jurisdiction of Supreme Court, advisory jurisdiction of Supreme Court, appointment of judges by President. The article stands repealed. The correct answer is option A, that is Article 131 relates to the original jurisdiction of Supreme Court. 50th. India's Post Payment Bank was recently in the news. Consider the following about the payment banks. Post Payment Bank is India's first payment bank
It will offer all service that a commercial bank offers. No need to maintain SLR. It does not provide debit and credit card. ವಿಚ್ ಆಫ್ ದ ಅಬೋ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದ್ರೆ ಫಸ್ಟ್ ಒನ್ ಇಸ್ ಈಸಿಯಾಗಿ ಹೇಳ್ಬೋದು ನೀವು, ದಟ್ ಈಸ್ ಇನ್ಕರೆಕ್ಟ್ ಅಂತ. ಯಾಕಂದರೆ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಸ್ ನಾಟ್ ಅ ಇಂಡಿಯಾಸ್ ಫಸ್ಟ್ ಪೇಮೆಂಟ್ ಬ್ಯಾಂಕ್. ಭಾರತಿ ಏರ್ಟೆಲ್ ಇಸ್ ದ ಫಸ್ಟ್ ಇಂಡಿಯಾಸ್ ಪೇಮೆಂಟ್ ಬ್ಯಾಂಕ್. ಸೊ ಆಪ್ಷನ್ 1 ಇಸ್ ಇನ್ಕರೆಕ್ಟ್. ನಿಮಗೆ ಕೊಟ್ಟಿರೋ ಆಪ್ಷನಲ್ಲಿ 3 ಆಪ್ಷನಲ್ಲಿ 1 ಇನ್ಕರೆಕ್ಟ್ ಅಂತ ಇದೆ. ಸೆಕೆಂಡ್ ಒನ್ ನೋಡಿ, it will offers all services that a commercial bank offers. ಹೌದು, ಎಲ್ಲ ಥರದ ಕಮರ್ಷಿಯಲ್ ಬ್ಯಾಂಕ್ ಸರ್ವಿಸಸ್ನು ಅದು ಪ್ರೊವೈಡ್ ಮಾಡುತ್ತೆ. ಹಾಗಾದರೆ ಫೋರ್ತ್ ಆಪ್ಷನ್ ರಾಂಗ್ ಆಗಿರಬೇಕು. ಯಾಕಂದರೆ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ನ ಕೊಡ್ತಾರೆ ಅಂದಮೇಲೆ ಈ ಬ್ಯಾಂಕಲ್ಲೂ ಸಹ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಸೊ ಹಾಗಾದರೆ 1 and 4 ಇಸ್ ದ ರಾಂಗ್ ಆನ್ಸರ್. 1 and 4 ಇಸ್ ದ ರಾಂಗ್ ಅಂದ ತಕ್ಷಣ ನೀವು ಆಪ್ಷನ್ ಸಿನ ಐಡೆಂಟಿಫೈ ಮಾಡ್ಬೋದು. 1, 3 and 4 ಇಸ್ ದ ರಾಂಗ್, because option 2, 1 is the correct statement of Indian Post Payment Bank, but other options are wrong. ಇಲ್ಲಿವರೆಗೂ ನಾವು 50 ಕ್ವಶನ್ಸ್ ಅಂದರೆ ಇಂಗ್ಲೀಷ್ ಮತ್ತು ಜನರಲ್ ನಾಲೆಡ್ಜ್ ಕ್ವಶನ್ಸ್ದು ಕೀ ಆನ್ಸರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಈಗ ನಾವು ಕೊಟ್ಟಿರೋಂಥ ಆನ್ಸರ್ಸೇ 100% ಟ್ರೂ ಅಂತ ಅಲ್ಲ. ಅಂಟಿಲ್ KEA ವೆಬ್ಸೈಟ್ವರೆಗೂ ನಿಮಗೆ ಕೀ ಆನ್ಸರ್ಸ್ ಕೊಡೋವರೆಗೂ ಸಹ ಈ ಆನ್ಸರ್ಸ್ನೇ ನೀವು ಫೈನಲ್ ಅಂತ ಅನ್ಕೋಬೇಡಿ. ವೇಟ್ ಫಾರ್ ದ KEA ವೆಬ್ಸೈಟು ಅಥವಾ KEA ಅಥಾರಿಟಿಯವರು ನಿಮಗೆ ಕೀ ಆನ್ಸರ್ಸ್ ಕೊಡೋವರೆಗೂ ವೇಟ್ ಮಾಡಿ ಸ್ಟೂಡೆಂಟ್ಸ್. ನಾವು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.